ರಾಜ್ಯದಲ್ಲಿನ ಸಂಪುಟ ವಿಸ್ತರಣೆ ಕೂಗು ದೆಹಲಿ ಅಂಗಳದಲ್ಲಿ ಕಾವೇರಿದೆ. 20 ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ. ವಾರಾಂತ್ಯದೊಳಗೆ ಶುಭ ಸುದ್ದಿ ಸಿಗುವ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ ಮೂಡಿದೆ. ಮಲ್ಲಿಕಾರ್ಜುನ ಖರ್ಗೆ ದಿಢೀರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದು ಕುತೂಹಲ ಕೆರಳಿಸಿದೆ. ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚೆಂಡು. ದೆಹಲಿಯಲ್ಲಿ ರಾಜ್ಯ ನಾಯಕರಿಂದ ಹೈ ವೋಲ್ಟೇಜ್ ಮೀಟಿಂಗ್. ಕರ್ನಾಟಕದಲ್ಲಿ ಡಿಕೆ ಸರ್ಕಾರ ರಚನೆಯಾಗಿ ತಿಂಗಳು ಉರುಳಿದೆ. ಆದರೆ ಇನ್ನೂ ಕೂಡ ಪೂರ್ಣ ಪ್ರಮಾಣ ಸಚಿವ ಸಂಪುಟ ರಚನೆಯಾಗಿಲ್ಲ. 14 ಮಂದಿಗಷ್ಟೇ ಸಚಿವ ಸ್ಥಾನ ಹಂಚಿಕೆಯಾಗಿದ್ದು ಆಡಳಿತ ಯಂತ್ರ ಆಮೆ ನಡಿಗೆಯಲ್ಲಿ ಸಾಗ್ತಿದೆ. ಹೀಗಾಗಿ ಸಂಪುಟ ವಿಸ್ತರಣೆ ಮಾಡಿ ಬಾಕಿ ಉಳಿದ 20 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡುವಂತೆ ಕಾಂಗ್ರೆಸ್ ಪಾಳಯದ ಕೂಗು ಮಾರ್ಧನಿಸಿದೆ. ಇದೀಗ ಕೊನೆಗೂ ಆ ಕೂಗು ಹೈಕಮಾಂಡ್ ಕಿವಿಗೆ ಬಿದ್ದಿದ್ದು ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಸಂಪುಟ ಸರ್ಜರಿಗೆ ಕೈ ಹಾಕಿದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ ಆಗ್ತಿದ್ದಂತೆ ದೆಹಲಿಯ ಹೈಕಮಾಂಡ್ ಅಂಗಳದಿಂದ ಕರೆಯೋಲೆ ಬಂದಿದೆ. ಇದರ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೈಯಲ್ಲಿ ತಮ್ಮ ತಮ್ಮ ಪಟ್ಟಿಗಳನ್ನ ಹಿಡ್ಕೊಂಡು ವಿಶೇಷ ವಿಮಾನದಲ್ಲಿ ಜೊತೆಗೆ ದೆಹಲಿಗೆ ಹಾರಿದ್ರು. ಇಡೀ ದಿನ ಎಐಸಿಸಿ ನಾಯಕರ ಜೊತೆ ಮಾತುಕತೆ. ರಾಷ್ಟ್ರ ರಾಜಧಾನಿಗೆ ತೆರಳಿದ ಕಾಂಗ್ರೆಸ್ನ ತ್ರಿಮೂರ್ತಿಗಳು ಇವತ್ತು ಇಡೀ ದಿನ ಸಂಪುಟ ವಿಸ್ತರಣೆ ಸಂಬಂಧ ಐಸಿಸಿ ನಾಯಕರ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಜೊತೆ 1-to-1 ಸಭೆ ಮಾಡಿದ್ರು. ಸಿಎಂ ಡಿಕೆಶಿಯ ಜೊತೆ ಸುರ್ಜೇವಾಲಾ ಸಭೆ ನಡೆಸಿದ್ರು. 1.5 ಗಂಟೆಗಳ ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ರು. ಸಿಎಂ ಭೇಟಿಯ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲರ ಮನೆಗೆ ಬಂದ್ರು. ಸಿದ್ದರಾಮಯ್ಯ ಜೊತೆಗೂ 1-to-1 ಸಭೆ ನಡೆಸಿದ ಸುರ್ಜೇವಾಲಾ ಇಬ್ಬರ ಅಭಿಪ್ರಾಯವನ್ನ ಆಲಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಡಿಕೆಶಿ ಸಿದ್ದು ತಮ್ಮ ಅಭಿಪ್ರಾಯಗಳನ್ನ ಮುಟ್ಟಿಸಿದ್ದಾರೆ. ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ನಡೆದಿದೆ. ಇದರ ಬೆನ್ನಲ್ಲೇ 3 ಕೋಟಾದಡಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸಿಎಂ, ಮಾಜಿ ಸಿಎಂ ಮತ್ತು ವರಿಷ್ಠರ ಕೋಟಾದಡಿ ಸಂಭಾವ್ಯ ಸಚಿವ ಪಟ್ಟಿ ಸಿದ್ಧವಾಗಲಿದೆ. ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಲು ಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಭಾರೀ ಕಸರತ್ತು ಮಾಡುತ್ತಿದ್ದಾರೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡುವಂತೆ ಸಿದ್ದರಾಮಯ್ಯ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಸಿದ್ದು ಟೀಮ್ ಬದಲು ಯುವಕರಿಗೆ ಅವಕಾಶ ಕೊಡಿ, ಈ ಮೂಲಕ ಸರ್ಕಾರವನ್ನ ಪರಿಣಾಮಕಾರಿಯಾಗಿ ನಡೆಸಲು ಅವಕಾಶ ಕೊಡಿ ಎನ್ನುವ ಮೂಲಕ ಪರೋಕ್ಷವಾಗಿ ತಮ್ಮ ಬೆಂಬಲಿಗರಿಗೆ ಅವಕಾಶ ಕೊಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಭವಿಷ್ಯದ ನಾಯಕತ್ವದ ಬಗ್ಗೆ ಒಲವು ಹೊಂದಿದೆ ಎಂದು ತಿಳಿದು ಬಂದಿದೆ. ದಿಢೀರ್ ಬೆಂಗಳೂರಿಗೆ ವಾಪಸ್ಸಾದ ಮಲ್ಲಿಕಾರ್ಜುನ ಖರ್ಗೆ. ಮತ್ತಷ್ಟು ವಿಳಂಬವಾಗಲಿದೆಯಾ ಸಚಿವ ಸಂಪುಟ ವಿಸ್ತರಣೆ? ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ಅಂಗಳದಲ್ಲಿ ಕಾವೇರಿದ ಚರ್ಚೆ ನಡೀತಾ ಇದೆ. ಆದರೆ ಇದೇ ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಿಂದ ದಿಢೀರ್ ಬೆಂಗಳೂರಿಗೆ ವಾಪಸ್ ಆಗ್ತಿರೋದು ಕುತೂಹಲ ಮೂಡಿಸಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲು ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬರ್ತಿರೋದು ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಖರ್ಗೆ ಭೇಟಿಯಾಗದ ಕಾರಣ ಮತ್ತೊಂದು ಸುತ್ತು ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ವೇಣುಗೋಪಾಲ್ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವರಿಗೆ ಪುನಃ ನಮ್ಮ ವಿಚಾರಗಳನ್ನು ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು
ಕರೆದ್ರು ಒಂದ್ಸಲಿ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಉಳಿದಿರುವ 20 ಸಚಿವ ಸ್ಥಾನಗಳಿಗೆ ಆಕಾಂಕ್ಷಿಗಳ ದೊಡ್ಡ ಸಾಲೆಗಿದ್ದು ಲಾಬಿ ಕೂಡ ಜೋರಾಗಿದೆ. ಈಗಾಗಲೇ ಲಕ್ಷ್ಮಣ ಸವದಿ ದೆಹಲಿಗೆ ದೌಡಾಯಿಸಿದ್ದು ಹೈಕಮಾಂಡ್ ಭೇಟಿಗಾಗಿ ಕಸರತ್ತು ಮಾಡುತ್ತಿದ್ದಾರೆ. ಇನ್ನೂ ಯಾರಿಗೆ ಭೇಟಿಯಾಗಿಲ್ಲ. ಈಗ ರಾತ್ರಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 10:10ವರೆಗೆ ನಾವು ಭೇಟಿ ಆಗ್ತೀವಿ. ಇಬ್ಬರು ನಾಯಕರಿಗೂ ಭೇಟಿ ಆಗ್ತೀವಿ. ಭೇಟಿಯಾಗಿ ಅಷ್ಟೇ. ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ. ನೋಡೋಣ. ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿ ಅದು ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದಿದೆ. ತಪ್ಪೇನಿಲ್ಲ. 3-4 ಜನ ಕೇಳೋದು ತಪ್ಪೇನಿದೆ. ಅದೇನೇ ಇರಲಿ, ದೆಹಲಿಯ ಅಂಗಳದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಹೀಟ್ ಪಡೆದುಕೊಂಡಿದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆಯ ದಿಢೀರ್ ರಾಜ್ಯ ಭೇಟಿ ಅಚ್ಚರಿ ಮೂಡಿಸಿದೆ. ಜೊತೆಗೆ ಸಂಪುಟ ವಿಸ್ತರಣೆ ಮತ್ತಷ್ಟು ದಿನಗಳ ಕಾಲ ವಿಳಂಬವಾಗುವ ಲಕ್ಷಣ ಗೋಚರಿಸುತ್ತಿದೆ. ದೆಹಲಿಯಿಂದ ಕ್ಯಾಮರಾಮನ್ ಅಶೋಕ್ ಮತ್ತು ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.